ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಹೆಮ್ಮೆಯಿಂದ ಅರ್ಪಿಸುವ ಹಿರಿಯರಾದ ಪ್ರೊಫೆಸರ್ ಸಿದ್ದಣ್ಣ ಲಂಗೋಟಿಯವರ ಜನಪ್ರಿಯ ಮಹಾನ್ ದಾರ್ಶನಿಕ ಬಸವಣ್ಣ ಕೃತಿ ಈಗ ಧ್ವನಿರೂಪಲ್ಲಿ ನಿಮ್ಮ ಮುಂದೆ. ಬಸವ ಸಮಿತಿಯ ಈ ವಿಶೇಷ ಪ್ರಯತ್ನದ ಮೂಲಕ ಗುರು ಬಸವಣ್ಣನವರ ಜೀವನದ ಸಾರ ಮತ್ತು ತತ್ವಗಳ ಅರಿವಿನ ಪಯಣಕ್ಕೆ ಜೊತೆಯಾಗಿ ಬನ್ನಿ ಆಲಿಸೋಣ. ಅಧ್ಯಾಯ 1. ಪೀಠಿಕೆ. ವಿಶ್ವದ ವಿಭೂತಿ ಪುರುಷರಲ್ಲಿ, ಜಾಗತಿಕ ಧರ್ಮಸ್ಥಾಪಕರಲ್ಲಿ ಹಾಗೂ ಭಾರತದ ದಾರ್ಶನಿಕರಲ್ಲಿ ಬಸವಣ್ಣನವರು ಜಗಜ್ಯೋತಿಯಾಗಿ ಬೆಳಗುತ್ತಿದ್ದಾರೆ. ಬಸವಣ್ಣನವರು ಪ್ರಪಂಚದ ಮೊಟ್ಟಮೊದಲ ಪ್ರಜಾಪ್ರಭುತ್ವ ಮಾದರಿಯ ಸಮಾಜೋಧಾರ್ಮಿಕ ಅನುಭಾವಿಕ ಪಾರ್ಲಿಮೆಂಟ್ ಎಂದೆನಿಸಿದ ವಿನೂತನವಾದ ಅನುಭವ ಮಂಟಪ ಎಂಬ ಮಹಾನ್ ಸಂಸ್ಥೆಯನ್ನು ಹುಟ್ಟುಹಾಕಿ ಸಮತೆ, ಸ್ವಾತಂತ್ರ್ಯ, ಬಂಧುತ್ವ ಮತ್ತು ಮಾನವೀಯತೆ ಎಂಬ 4 ಸ್ತಂಭಗಳ ಮೇಲೆ ಇಷ್ಟಲಿಂಗ ಪರಂಪರೆಯ ಲಿಂಗವಂತ ಧರ್ಮವನ್ನು ಸ್ಥಾಪಿಸಿದರು. ಬಸವಗುರು ಪ್ರಣೀತ ಲಿಂಗವಂತ ಧರ್ಮವು ವಿಶ್ವಧರ್ಮದ ಎಲ್ಲಾ ಲಕ್ಷಣಗಳನ್ನು ಹೊಂದಿರುವುದರಿಂದ ಇದನ್ನು ವಿಶ್ವ ಬಸವ ಧರ್ಮವೆಂದು ದೇಶ ವಿದೇಶಗಳ ವಿದ್ವಾಂಸರು, ಜ್ಞಾನಿಗಳು, ವಿಮರ್ಶಕರು ಮತ್ತು ಚಿಂತಕರು ಕರೆಯುತ್ತಿದ್ದಾರೆ. ಭಾರತದ ಪ್ರಪ್ರಥಮ ವ್ಯೋಮಕಾಯ ಸಿದ್ಧರೆಂದು ಖ್ಯಾತಿ ಪಡೆದ ಅಲ್ಲಮ ಪ್ರಭುದೇವರು ಮಹಾಮಹಿಮ ಸಂಗನ ಬಸವಣ್ಣನು ಎನಗೆಯೂ ಗುರು, ನಿನಗೆಯೂ ಗುರು, ಜಗವೆಲ್ಲಕ್ಕೆಯೂ ಗುರು ಕಾಣ ಗುಹೇಶ್ವರ ಎಂದು ಸ್ತುತಿಸಿರುವುದನ್ನು ಕಂಡಾಗ ಗುರು ಬಸವಣ್ಣನವರ ಬಹುಮುಖ ಪ್ರತಿಭೆಯ ವ್ಯಕ್ತಿತ್ವದ ದರ್ಶನವಾಗುತ್ತದೆ. ಸಕಲ ಜೀವಾತ್ಮರಿಗೆ ಲೇಸನೆ ಬಯಸಿದ, ಮಾನವ ಕುಲದ ಕಲ್ಯಾಣಕ್ಕಾಗಿ ಹಗಲಿರುಳು ಶ್ರಮಿಸಿದ ವಿಶ್ವದ ಯುಗಪುರುಷ ಬಸವಣ್ಣನವರು. ಇವರು ಪರಮ ದಯಾಮೂರ್ತಿ, ಮಹಾಮಾನವತಾವಾದಿ, ಸ್ವತಂತ್ರ ವಿಚಾರವಾದಿ, ಸಮಾಜವಾದಿ, ಸಮತಾವಾದಿ, ಶ್ರೇಷ್ಠ ಅರ್ಥಶಾಸ್ತ್ರಜ್ಞ, ದೀನ ದಲಿತೋದ್ಧಾರಕ, ಸ್ತ್ರೀಕುಲೋದ್ಧಾರಕ ಹಾಗೂ ವೃಷ್ಟಿ ಸಮಷ್ಟಿಯ ಕಲ್ಯಾಣಕ್ಕಾಗಿ ಹೋರಾಡಿದ ಮಹಾನ್ ಕ್ರಾಂತಿಕಾರಿ. ಹೊಸ ಧರ್ಮ, ಸಮಾಜ ಮತ್ತು ಸಂಸ್ಕೃತಿ ಸಾಹಿತ್ಯದ ನಿರ್ಮಾಪಕ, ಪ್ರಗತಿಪರ ಯೋಜನೆಗಳ ರೂವಾರಿ, ನುಡಿದಂತೆ ನಡೆದ, ನಡೆಯಲ್ಲಿ ನುಡಿಯ ಪೂರೈಸಿದ, ಪ್ರಾಮಾಣಿಕ ಬದುಕಿನ ಪಾರದರ್ಶಕ ವ್ಯಕ್ತಿತ್ವದ ಮಹಾನ್ ದಾರ್ಶನಿಕರಾಗಿದ್ದರು ಬಸವಣ್ಣನವರು. ಇಂತಹ ಮಹಾನ್ ಚೇತನದ ಜೀವನ ಸಾಧನೆಗಳನ್ನು ಅರಿಯಬೇಕಾದರೆ ಬಸವಪೂರ್ವ ಕಾಲದ ಭಾರತೀಯ ಧಾರ್ಮಿಕ, ಸಾಮಾಜಿಕ, ರಾಜಕೀಯ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಪರಿಸ್ಥಿತಿಯ ಅವಲೋಕನ ಮಾಡಬೇಕಾಗುತ್ತದೆ. ಅಧ್ಯಾಯ 2. ಬಸವಪೂರ್ವದ ಪರಿಸ್ಥಿತಿ. ಧಾರ್ಮಿಕ ಪರಿಸ್ಥಿತಿ. ಬಸವಣ್ಣನವರ ಜನನದ ಪೂರ್ವದಲ್ಲಿ ಜಂಬೂ ದ್ವೀಪವೆನಿಸಿದ್ದ ಭಾರತ ದೇಶದ ಧಾರ್ಮಿಕ ಪರಿಸ್ಥಿತಿಯು ಹದಗೆಟ್ಟಿತ್ತು. ಧರ್ಮ, ದೇವರು ಮತ್ತು ದೇವಾಲಯಗಳು ಸ್ವಾರ್ಥಿ ಪೂಜಾರಿ ಪುರೋಹಿತರ ಕಪಿಮುಷ್ಟಿಯಲ್ಲಿ ಸಿಲುಕಿ ಮೂಢ ಸಂಪ್ರದಾಯ, ಕರ್ಮಠ ಆಚರಣೆ ಮತ್ತು ಶೋಷಣೆಯ ಕೇಂದ್ರಗಳಾಗಿ ಮಾರ್ಪಾಟಾಗಿದ್ದವು. ಭಾರತದ ಅತೀ ಪ್ರಾಚೀನ ಧರ್ಮವೆನಿಸಿದ್ದ ಶೈವ ಧರ್ಮವು ಕಾಲಾಂತರದಲ್ಲಿ ಶಿವ ಪಾರ್ವತಿಯರ ಹೆಸರಿನಲ್ಲಿ ವಿಭಜನೆಗೊಂಡಿತು. ಶಿವ ಸರ್ವೋತ್ತಮವೆಂದು ಶಿವೋಪಾಸಕರು ಹಾಗೂ ಶಕ್ತಿ ಸರ್ವೋತ್ತಮವೆಂದು ಶಕ್ತಿ ಉಪಾಸಕರು ಸಂಘರ್ಷಕ್ಕಿಳಿದರು. ಶೈವ ಹಾಗೂ ಶಾಕ್ತ ಪಂಥಗಳನ್ನು ಹುಟ್ಟುಹಾಕಿಕೊಂಡು ವಿಭಿನ್ನ ಮಾರ್ಗಗಳಲ್ಲಿ ಸಾಗತೊಡಗಿದ್ದರು. ಶೈವ ಪಂಥವು ಮತ್ತೆ ಮತ್ತೆ ಉಪಪಂಥಗಳಲ್ಲಿ ವಿಭಜನೆ ಹೊಂದುತ್ತಾ ಪಾಶುಪತ, ಲಕುಲೀಶ, ಕಾಪಾಲಿಕ, ಕಾಳಾಮುಖ ಎಂಬ ಹೆಸರಿನಲ್ಲಿ ಉಗ್ರ ಆಚರಣೆ ಹಾಗೂ ವಾಮಮಾರ್ಗಗಳಿಗೆ ಇಳಿದಿತ್ತು. ಶಾಕ್ತರು ಕೂಡ ಪಾರ್ವತಿಯ ಸೌಮ್ಯ ಸಾತ್ವಿಕ ಉಪಾಸನೆಯಿಂದ ದೂರಾಗಿ ಭದ್ರಕಾಳಿ, ರೌದ್ರಕಾಳಿಯ ರೂಪಗಳನ್ನು ಕಲ್ಪಿಸಿಕೊಂಡು ಆರಾಧಿಸತೊಡಗಿದ್ದರು. ಶಕ್ತಿದೇವತೆಗಳಿಗೆ ಪ್ರಾಣಿಬಲಿ, ನರಬಲಿ, ಕನ್ಯಾಬಲಿ ಮುಂತಾದ ಬಲಿಗಳನ್ನು ಕೊಡುವ ಮೂಲಕ ಹಿಂಸಾ ಮಾರ್ಗವನ್ನು ಆಚರಿಸತೊಡಗಿದ್ದರು. ಅಮಾನುಷವಾಗಿ ಮಾಟ, ಮಂತ್ರ, ತಂತ್ರಗಳ ಜಾಲದಲ್ಲಿ ಸಿಲುಕಿ ಕ್ಷುದ್ರ ಸಿದ್ಧಿಗಳ ಸಾಧನೆಗಾಗಿ ಸ್ಮಶಾನಗಳಲ್ಲಿ ಭೀಭತ್ಸ ಭಯಾನಕ ಆಚರಣೆಗಳಿಗೂ ತೊಡಗಿದ್ದರು. ಶಾಕ್ತರು ಅಂದರೆ ತಾಂತ್ರಿಕರು ತಮ್ಮ ತಾಂತ್ರಿಕ ವಾಮಮಾರ್ಗದಲ್ಲಿ ಮದ್ಯ, ಮಾಂಸ, ಮೈಥುನ, ಮತ್ಸ್ಯ ಮತ್ತು ಮುದ್ರ ಎಂಬ ಪಂಚಮಕಾರಗಳ ಭೋಗದಲ್ಲಿ ಉನ್ಮಾದ ಸ್ಥಿತಿಯಲ್ಲಿ ವರ್ತಿಸುತ್ತಿದ್ದರು. ವೈದಿಕ ಧರ್ಮ ಪರಂಪರೆಯು ವೇದೋಪನಿಷತ್ತುಗಳ ಜ್ಞಾನಮಾರ್ಗವನ್ನು ಕಡೆಗಣಿಸಿ ಕರ್ಮಠ ಕರ್ಮಕಾಂಡದ ಬೆನ್ನು ಹತ್ತಿತು. ಯಜ್ಞಯಾಗ, ಹೋಮಹವನಗಳ ಹೆಸರಿನಲ್ಲಿ ಪ್ರಾಣಿಬಲಿ ಮುಂತಾದ ಹಿಂಸಾಮೂಲದ ಕರ್ಮಾಚರಣೆಗೆ ಆದ್ಯತೆ ನೀಡುತ್ತಾ ಬಂದಿತ್ತು. ದ್ರಾವಿಡ ಆರ್ಯರ ಸಂಘರ್ಷ ಅನಂತರದ ಕಾಲಘಟ್ಟದಲ್ಲಿ ಸಮ್ಮಿಳಿತವಾಗಿ ಬಹುದೇವೋಪಾಸನೆ, ಕ್ಷುದ್ರ ದೇವತೆಗಳ ಪೂಜೆ ಪುನಸ್ಕಾರಗಳು, ಯಜ್ಞ ಬಲಿಗಳು ನಿರಂತರವಾಗಿ ಮುಂದುವರೆದಿದ್ದವು. ಧರ್ಮ, ದೇವರು, ದೇವಾಲಯಗಳ ಹೆಸರಿನಲ್ಲಿ ಅಭಿಷೇಕಾದಿ ಆಚರಣೆಗಳು, ಸಹಸ್ರ ಬಿಲ್ವಾರ್ಚನೆ, ಲಕ್ಷ ಬಿಲ್ವಾರ್ಚನೆ, ಕೋಟಿ ಬಿಲ್ವಾರ್ಚನೆಗಳು,
ಪೂರ್ವಜನ್ಮ ಪುನರ್ಜನ್ಮ ಕರ್ಮ ಸಿದ್ಧಾಂತಗಳು, ಪಾಪ ಪುಣ್ಯ ಸ್ವರ್ಗ ನರಕ ದೇವಲೋಕ ಮರ್ತ್ಯಲೋಕ ಕೈಲಾಸ ವೈಕುಂಠ, ಮಂತ್ರ ತಂತ್ರ ಜ್ಯೋತಿಷ್ಯ ಪಂಚಾಂಗ, ಶುಭ ಅಶುಭ, ರಾಹುಕಾಲ ಯಮಗಂಡಕಾಲ, ವ್ರತ ನೇಮ, ದೈವವಾದ, ವಿಧಿ ಹಣೆಬರಹ, 108 ಹರಕೆಗಳು ಹಾಗೂ ಪ್ರಾಯಶ್ಚಿತ್ತಗಳು ಹಾಗೂ ದೇವದಾಸಿ ಹೆಸರಿನಲ್ಲಿ ಧಾರ್ಮಿಕ ವ್ಯವಸ್ಥೆಯಲ್ಲಿ ಅಂದರೆ ದೇವಾಲಯಗಳಲ್ಲಿ ಆಂತರಿಕವಾಗಿ ವೇಶ್ಯಾವೃತ್ತಿಯ ಅನಾಚಾರಗಳು ಎಲ್ಲೆಡೆಯಲ್ಲಿ ನಿರಾಂತಕವಾಗಿ ಸಾಗಿದ್ದವು. ಇನ್ನೊಂದೆಡೆ ನಾಸ್ತಿಕರೆನಿಸಿದ್ದ ಚಾರ್ವಾಕರು ವೈಚಾರಿಕತೆಯನ್ನು ಮರೆತು ಸಾಲ ಮಾಡಿಯಾದರೂ ತುಪ್ಪ ಕುಡಿಯಬೇಕು ಎಂಬ ವಿಕೃತ ಭೋಗಕ್ಕೆ ತುತ್ತಾಗಿದ್ದರು. ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಉದಿಸಿದ ಜೈನ ಧರ್ಮವು ಅಂದಿನ ಕಾಲದ ಶೈವ ಹಾಗೂ ವೈದಿಕ ಮತಗಳ ಬಹುದೇವೋಪಾಸನೆ, ಯಜ್ಞಯಾಗಾದಿ ಮುಂತಾದವುಗಳ ಅತಿರೇಕ ಆಚರಣೆಗಳಿಂದ ರೋಸಿಹೋಗಿ ಅಹಿಂಸೆಯೇ ಪರಮಧರ್ಮವೆಂದು ಪ್ರತಿಪಾದಿಸಿತು. ಅದು ಕಾಲಾಂತರದಲ್ಲಿ ಶ್ವೇತಾಂಬರ ದಿಗಂಬರ ಶಾಖೆಗಳಾಗಿ ಮಾರ್ಪಟ್ಟು ಕಟ್ಟುನಿಟ್ಟಿನ ವ್ರತ ಆಚರಣೆಗಳಿಂದ ಜನಸಾಮಾನ್ಯರಿಗೆ ತಲುಪದೆ ಅಂತರ ಕಾಯ್ದುಕೊಂಡಿತ್ತು. ಮಹಿಳೆಯು ಮೋಕ್ಷ ಅಥವಾ ನಿರ್ವಾಣ ಹೊಂದಬೇಕಾದರೆ ಪುನರ್ಜನ್ಮದಲ್ಲಿ ಪುರುಷನಾಗಿ ಜನಿಸಿ ಸಾಧನೆಗೈಯಬೇಕು ಎಂಬ ವಿಚಾರದಿಂದ ಆಗಿ ಸರ್ವರಿಗೂ ಸಮಾನತೆಯ ಆದರ್ಶ ಮತವಾಗಿ ಉಳಿದಿಲ್ಲ ಬೆಳೆದಿಲ್ಲ. ಅದೇ ಕಾಲಕ್ಕೆ ಅಂದರೆ ಕ್ರಿಸ್ತಪೂರ್ವ 5ನೇ ಶತಮಾನದಲ್ಲಿ ಉದಿಸಿದ ಬೌದ್ಧ ಧರ್ಮವೂ ಸಹ ಸನಾತನ ದೇವತೆಗಳ ಹಾಗೂ ಯಜ್ಞಯಾಗಾದಿಗಳನ್ನು ತಿರಸ್ಕರಿಸಿ ಮಾನವ ಜೀವನದಲ್ಲಿರುವ ದುಃಖ ನಿವಾರಣೆಗಾಗಿ 4 ಸತ್ಯಗಳನ್ನು ಕಂಡುಕೊಂಡು ಅಷ್ಟಾಂಗ ಮಾರ್ಗವನ್ನು ರೂಪಿಸಿ ರಾಜಾಶ್ರಯ ಪಡೆದು ಭಾರತದ ಒಳಹೊರಗೆಲ್ಲ ವ್ಯಾಪಿಸಿತು. ಆದರೆ ಕಾಲಾಂತರದಲ್ಲಿ ಅದರಲ್ಲಿ ಹೀನಯಾನ, ಮಹಾಯಾನ ಮತ್ತು ವಜ್ರಯಾನ ಮುಂತಾದ ಶಾಖೆಗಳಾಗಿ ಸಾಮಾನ್ಯ ಜನತೆಯನ್ನು ಸ್ಪರ್ಶಿಸಲಿಲ್ಲ. ಅಲ್ಲದೆ ವೈದಿಕ ಕರ್ಮಠ ಸಂಪ್ರದಾಯದ ಮೂಲಭೂತವಾದಿಗಳು ವಿರೋಧಿಸಿದ್ದರಿಂದ ಈ ಧರ್ಮವು ಭಾರತದಲ್ಲಿ ಬೆಳೆಯಲಿಕ್ಕೆ ಅವಕಾಶವಾಗಲಿಲ್ಲ. ವೇದೋಪನಿಷತ್ತುಗಳ ಜ್ಞಾನದ ಬಳಿಬಿಡಿದು ಬಂದಂತಹ ಗೌತಮನ ನ್ಯಾಯದರ್ಶನ, ಕಣಾದನ ವೈಶೇಷಿಕ ದರ್ಶನ, ಕಪಿಲನ ಸಾಂಖ್ಯ ದರ್ಶನ, ಪತಂಜಲಿಯ ಯೋಗ ದರ್ಶನ, ಜೈಮಿನಿಯ ಪೂರ್ವಮೀಮಾಂಸ ಮತ್ತು ಬಾದರಾಯಣ ಅಂದರೆ ವ್ಯಾಸನ ಉತ್ತರ ಮೀಮಾಂಸಾ ಅರ್ಥಾತ್ ವೇದಾಂತ ದರ್ಶನಗಳೆಂಬ ಷಡ್ ದರ್ಶನಗಳು ಪಂಡಿತೋತ್ತಮರ ಬೌದ್ಧಿಕ ಚಿಂತನೆಯ ಹಂತಕ್ಕೆ ಸೀಮಿತವಾದವು. ಬ್ರಹ್ಮಸೂತ್ರಗಳಿಗೆ ಪ್ರಸ್ಥಾನತ್ರಯಗಳಿಗೆ ಭಾಷ್ಯ ಬರೆದ ಶಂಕರ, ರಾಮಾನುಜಾಚಾರ್ಯರಂತಹ ಆಚಾರ್ಯರು ಸಹ ತರ್ಕಜ್ಞಾನದ ನೆಲೆಯಲ್ಲಿ ಅದ್ವೈತ ವಿಶಿಷ್ಟಾದ್ವೈತಗಳ ಮಂಡನೆ ನಿರಸನಗಳಲ್ಲಿಯೇ ಕಾಲ ಕಳೆದರು. ಹೀಗಾಗಿ ಪ್ರಾಚೀನ ಶೈವ ವೈಷ್ಣವ ಪರಂಪರೆಗಳು ಕರ್ಮಾಚರಣೆಗಳಲ್ಲಿ ನಿರತವಾದರೆ ದಕ್ಷಿಣ ಭಾರತದ 63 ಪುರಾತನರು ಮುಗ್ಧ ಹಾಗೂ ಮೂಢ ಶಿವಭಕ್ತಿಯ ಆರಾಧನೆಯಲ್ಲಿ ನಿರತರಾಗಿದ್ದರು. ಸಿರಿಯಾಳ ಚಂಗಳೆಯರು ಮಗನನ್ನು ಕಡಿದು ಮಾಂಸದಡಿಗೆ ಮಾಡಿ ಶಿವನಿಗ ಅರ್ಪಿಸಿದ್ದು, ಬೇಡರ ಕಣ್ಣಪ್ಪ ಸ್ಥಾವರ ಶಿವಲಿಂಗಕ್ಕೆ ಕಣ್ಣು ಕಿತ್ತು ಅರ್ಪಿಸಿದ್ದು, ಸಿಂಧುಭಲ್ಲಾಲ ತನ್ನ ಪತ್ನಿಯನ್ನೇ ಜಂಗಮನಿಗೆ ನೀಡಿದ್ದು ಇವೆಲ್ಲ ಭಯಾನಕ ಕರ್ಮಾಚರಣೆಗಳಾಗಿದ್ದವು. ಮುನ್ನಿನವರು ಹೋದ ದಾರಿ ಭಯ ಕಾಣಿರಣ್ಣ ಎಂದು ಬಸವಣ್ಣನವರು ತಮ್ಮ ವಚನದಲ್ಲಿ ಎಚ್ಚರಿಸಿದ್ದನ್ನು ಇಲ್ಲಿ ನೆನಪಿಸಿಕೊಳ್ಳಬೇಕು. ಸಾಮಾಜಿಕ ಪರಿಸ್ಥಿತಿ. ಭಾರತೀಯ ಕುಟುಂಬ ಮತ್ತು ಸಮಾಜಗಳು ವರ್ಣಾಶ್ರಮ ಪದ್ಧತಿಯ ಧಾರ್ಮಿಕ ನೇತಾರರಿಂದಲೇ ಮುನ್ನಡೆಸಲ್ಪಟ್ಟಿದ್ದವು. ದ್ರಾವಿಡರ ಕಾಡದ ಶೈವ ಧರ್ಮದಲ್ಲಿ ಆಗಮೋಕ್ತ ವರ್ಣಜಾತಿ ವ್ಯವಸ್ಥೆಯು ಹಾಗೂ ಆರ್ಯರ ಕಾಲದ ವೈದಿಕ ಧರ್ಮದಲ್ಲಿ ವೇದೋಕ್ತ ವರ್ಣಜಾತಿ ಪದ್ಧತಿಗಳ ವ್ಯವಸ್ಥೆಯು ಆನಂತರದ ವೇದಾಗಮಗಳು, ಶ್ರುತಿ ಮತ್ತು ಸ್ಮೃತಿಗಳು ಸಮ್ಮಿಳಿತಗೊಂಡ ನಂತರದಲ್ಲಿ ಗಟ್ಟಿಯಾಗಿ ರೂಪುಗೊಂಡವು. ಅವುಗಳೆಂದರೆ ವರ್ಣಭೇದಗಳಾದ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ, ವರ್ಗಭೇದಗಳಾದ ಬಡವ ಮತ್ತು ಬಲ್ಲಿದ, ಆಶ್ರಮಭೇದಗಳಾದ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ, ಲಿಂಗಭೇದವಾದ ಸ್ತ್ರೀ ಮತ್ತು ಪುರುಷ, ಹಾಗೂ ಜಾತಿಭೇದವಾದ 108 ಕುಲಜಾತಿಗಳಲ್ಲಿ ಅಂದರೆ ಅಸಂಖ್ಯ ಅಂದಾಜು 6,000ಕ್ಕೂ ಮೇಲ್ಪಟ್ಟು ಈ ದೇಶದ ಸಮಾಜ ವ್ಯವಸ್ಥೆಯು ರೂಪುತಾಳಿತ್ತು. ಚಾತುರ್ವರ್ಣ ವ್ಯವಸ್ಥೆಯ ಆಚೆಗೆ ಅಸ್ಪೃಶ್ಯ ಅಥವಾ ದಲಿತ ಪಂಚಮವರ್ಣೀಯ ಎಂಬ ವ್ಯವಸ್ಥೆಯನ್ನು ಮೇಲ್ಜಾತಿಯ ಕರ್ಮಠರು ಹುಟ್ಟುಹಾಕಿದ್ದರು. ಪಂಚಮವರ್ಣದಲ್ಲಿ ಅಂದಿನ ಕಾಲದ ಹೊಲೆಯ, ಡೋಹರ, ಸಮಗಾರ, ಮಾದರ, ಮಚಗಾರ ಎಂಬ 5 ಚರ್ಮೋದ್ಯೋಗಕ್ಕೆ ಸಂಬಂಧಿಸಿದ ಜಾತಿಗಳ ನಿರ್ಮಾಣವಿದ್ದು, ಇದು ಇಂದು ಕರೆಯಲ್ಪಡುವ ದಲಿತ, ಪಂಚಮ ಅಥವಾ ಪರಿಶಿಷ್ಟ ಜಾತಿಯಾಗಿ ಬಸವಪೂರ್ವದಲ್ಲಿದ್ದದ್ದು ಕಂಡುಬರುತ್ತದೆ. ವರ್ಣಪದ್ಧತಿಯಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಹಾಗೂ ಅಸ್ಪೃಶ್ಯ ಅಥವಾ ಪಂಚಮ ಎಂಬುದು ಶ್ರೇಣೀಕೃತ ಸಮಾಜ ಪದ್ಧತಿಯಾಗಿದ್ದು, ಇದರಲ್ಲಿ ಮೇಲ್ಜಾತಿಯವರು ಕೆಳಜಾತಿಯವರನ್ನು ನಿರಂತರವಾಗಿ ಶೋಷಿಸುತ್ತಲೇ ಬಂದರು. ಇದರಿಂದಾಗಿ ಅಗ್ರಜ ಮತ್ತು ಅಂತ್ಯಜ ಎಂಬ ಭಯಾನಕ ಕಂದಕಗಳೇ ಉಂಟಾಗಿದ್ದವು. ಶೂದ್ರರಲ್ಲಿ ಉದ್ಯೋಗಗಳ ಆಧಾರದ ಮೇಲೆ ರೈತ, ಗಾಣಿಗ, ಬಣಿಜಿಗ, ನೇಕಾರ, ಬಡಿಗ, ಕಮ್ಮಾರ, ಕುಂಭಾರ, ಪತ್ತಾರ, ಸಿಂಪಿಗ, ಹೂಗಾರ, ಮೇದಾರ, ಕುರುಬ, ಒಕ್ಕಲಿಗ,
ಅಂಬಿಗ ಮತ್ತು ಬೇಡ ಎಂಬ ಜಾತಿ ಉಪಜಾತಿಗಳಾಗಿ ವಿಭಜನೆಗೊಂಡು ಮತ್ತೆ ಅವರಲ್ಲಿಯೇ ಶ್ರೇಷ್ಠ ಕನಿಷ್ಠ ವೃತ್ತಿಗಳೆಂಬ ಭೇದ ಕಲ್ಪಿಸಲ್ಪಟ್ಟಿತ್ತು. ಪಂಚಮ ವರ್ಣದ ಜನರಾಗಿದ್ದ ಅಂದಿನ ವರ್ಣ ವ್ಯವಸ್ಥೆಯ ಸಮಾಜದಿಂದ ಬಹಿಷ್ಠತರಾಗಿದ್ದ ಭಾರತದ ಆದಿವಾಸಿಗಳು ಅಂದರೆ ದ್ರಾವಿಡ ಮೂಲ ನಿವಾಸಿಗಳು ಚರ್ಮೋದ್ಯೋಗ ವೃತ್ತಿಗೆ ಸಂಬಂಧಿಸಿದವರಾಗಿದ್ದರು. ಮತ್ತೆ ಅವರಲ್ಲಿಯೇ ಎಡಗೈ ಬಲಗೈ ಎಂದು ಮೇಲು ಕೀಳು ಎಂದು ಭಾವನೆ ಹುಟ್ಟುಕೊಂಡು ಇಡೀ ಭಾರತದ ಸಮಾಜ ವ್ಯವಸ್ಥೆಯೇ ಹದಗೆಟ್ಟು ಹಳಸಿ ಹೋಗಿತ್ತು. ಬ್ರಾಹ್ಮಣರು ಭೂಸುರರಾಗಿ, ರಾಜರು ಅಥವಾ ಕ್ಷತ್ರಿಯರು ಪ್ರತ್ಯಕ್ಷ ದೇವತೆಗಳಾಗಿ, ವೈಶ್ಯರು ವ್ಯಾಪಾರ ಮಾಡುತ್ತಾ ಧನಿಕರಾಗಿದ್ದರು. ಮೇಲಿನ ಈ 3 ವರ್ಣಗಳವರ ಸೇವೆಯಲ್ಲಿ ಶೂದ್ರರು ನಿರತರಾಗಿದ್ದರೆ, ಆನಂತರ 4 ವರ್ಣಗಳವರಿಗೆ ಸತ್ತದನ ಹೊತ್ತೊಯ್ದು, ಚರ್ಮ ಸುಲಿದು, ಚರ್ಮ ಹದಗೊಳಿಸಿ, ಮೊಟ್ಟೆ, ಚಪ್ಪಲಿ ಮುಂತಾದವುಗಳನ್ನು ತಯಾರಿಸಿಕೊಡುವ ಪಂಚಮವರ್ಣೀಯರು ತೀವ್ರ ಶೋಷಣೆಗೆ ಒಳಗಾಗಿದ್ದರು. ಚಾತುರ್ವರ್ಣ ಧರ್ಮ ಸಮಾಜ ಪದ್ಧತಿಯಲ್ಲಿ ದಲಿತ ಮತ್ತು ಪಂಚಮರು ಪಶುಗಳಿಗಿಂತಲೂ ಕಡೆಯಾಗಿ, ಹೊಟ್ಟೆ ಬಟ್ಟಗಳಿಗಿಲ್ಲದೆ ಊರ ಹೊರಗೆ ಕೇರಿಗಳಲ್ಲಿ ಗುಡಿಸಲು ಕಟ್ಟಿಕೊಂಡು ವಾಸ ಮಾಡಬೇಕಾಗಿತ್ತು. ಇವರು ಅಕಸ್ಮಾತ್ ಉಚ್ಚವರ್ಣೀಯರ ಅಗ್ರಹಾರದ ಗೋಶಾಲೆಗಳಲ್ಲಿ, ಮೇಲ್ಜಾತಿಯವರ ಮನೆಯ ಕೊಟ್ಟಿಗೆಗಳಲ್ಲಿ ದನಕರುಗಳು ಸತ್ತಿದ್ದರೆ ಅವುಗಳನ್ನು ಹೊತ್ತೊಯ್ಯಲು ಊರ ಹೊರಗೆ ಬಂದು ನಿಂತು ಕೂಗು ಹಾಕಿ ಕರೆಯಬೇಕಿತ್ತು. ಆಗ ಶೂದ್ರ ಜನಾಂಗದ ಕೆಲಸದಾಳು ಅಥವಾ ಸೇವಕರು ಕರೆದಾಗ ಮಾತ್ರ ಓಣಿಯೊಳಗೆ ಬರಬೇಕಿತ್ತು. ಆ ಸಮಯದಲ್ಲಿ ಅವರು 3 ನಿಯಮಗಳನ್ನು ಪಾಲಿಸಲೇಬೇಕಿತ್ತು. 1ನೇಯದಾಗಿ, ಮಧ್ಯಾಹ್ನ ನಡುಬಿಸಿಲಿನಲ್ಲಿ ಅಥವಾ ನಡುರಾತ್ರಿಯಲ್ಲಿ ಮಾತ್ರ ಊರೊಳಗೆ ಬರಬೇಕು. 2ನೇಯದಾಗಿ, ಸೊಂಟಕ್ಕೆ ಪೊರಕೆಯನ್ನು ಕಟ್ಟಿಕೊಳ್ಳಬೇಕು ಹಾಗೂ ಕೊರಳಲ್ಲಿ ಮಣ್ಣಿನ ಗಡಿಗೆ ಅಥವಾ ಮಡಿಕೆಯನ್ನು ನೇತು ಹಾಕಿಕೊಂಡಿರಬೇಕು. 3ನೇಯದಾಗಿ, ಸಂಬೋಳಿ ಸಂಬೋಳಿ ಎಂದು ಕೂಗುತ್ತಾ ಬರಬೇಕು. ಈ ಕೂಗು ಕೇಳಿಸಿದ ತಕ್ಷಣ ಮೇಲ್ಜಾತಿಯವರು ತಮ್ಮ ಮನೆಯ ಬಾಗಿಲು ಕಿಟಕಿಗಳನ್ನು ಮುಚ್ಚಿಕೊಳ್ಳುತ್ತಿದ್ದರು. ಅಂತ್ಯಜನು ಮಧ್ಯಾಹ್ನ ಬಂದರೆ ಆತನ ದೇಹದ ನೆರಳು ಆತನ ಪಾದದಡಿಯಲ್ಲಿಯೇ ಇರುತ್ತಿತ್ತು. ಮಧ್ಯಾಹ್ನದ ಮೊದಲು ಅಥವಾ ನಂತರ ಬಂದರೆ ಆತನ ನೆರಳು ಉದ್ದವಾಗಿದ್ದು ಅದು ಮೇಲ್ಜಾತಿಯವರ ಮನೆಯ ಗೋಡೆ ಅಥವಾ ಬಾಗಿಲುಗಳನ್ನು ಸ್ಪರ್ಶಿಸಿದರೆ ಆ ಮನೆಗಳು ಮೈಲಿಗೆಯಾಗುತ್ತಿದ್ದವು. ಅವುಗಳನ್ನು ಆನಂತರ ನೀರಿನಿಂದ ತೊಳೆದು ಮಡಿ ಮಾಡಬೇಕಿತ್ತು. ಆತ ರಸ್ತೆಯಲ್ಲಿ ಸಾಗಿ ಬರುವಾಗ ಆತನ ಪಾದದ ಹೆಜ್ಜೆ ಗುರುತು ಮೂಡಿದರೆ ಆ ಗುರುತಿನ ಮೇಲೆ ಅಕಸ್ಮಾತ್ ಮೇಲ್ಜಾತಿಯವರು ನಡೆದಾಡಿದರೆ ಅವರು ಮೈಲಿಗೆಯಾಗುತ್ತಿದ್ದರು. ಅಂತೆಯೇ ಸೊಂಟಕ್ಕೆ ಪೊರಕೆ ಕಟ್ಟಿಕೊಂಡಿದ್ದರೆ ದಲಿತನು ಸಾಗಿ ಹೋದಂತೆಲ್ಲ ಆ ಪೊರಕೆಯು ಹೆಜ್ಜೆಯ ಗುರುತುಗಳನ್ನು ಅಳಿಸಿ ಹಾಕುತ್ತಿತ್ತು. ಆತನಿಗೆ ಅಕಸ್ಮಾತ್ ಕೆಮ್ಮು ಬಂದು ಉಗುಳು ಅಥವಾ ಕಫ ಬಂದರೆ ಆತನು ರಸ್ತೆಯ ಅಕ್ಕಪಕ್ಕದಲ್ಲಿ ಉಗುಳುವಂತಿರಲಿಲ್ಲ. ತನ್ನ ಕೊರಳಲ್ಲಿಯ ಮಣ್ಣಿನ ಕುಡಿಕೆಯಲ್ಲಿಯೇ ಉಗುಳಬೇಕಿತ್ತು. ಇಂತಹ ದೌರ್ಜನ್ಯ, ನೋವು ಮತ್ತು ಅವಮಾನಗಳನ್ನು ಸಹಿಸಿಕೊಂಡು ಸತ್ತದನ ಎಳೆದೊಯ್ದು ಹೊರಕೇರಿಗಳಲ್ಲಿ ಚರ್ಮ ಸುಲಿದು ಅವುಗಳಿಂದ ಚರ್ಮದ ಚೀಲ, ಚಮ್ಮಾಮುಗೆ, ಬಾರಕೋಲು, ಮಿಣಿ ಮತ್ತು ಏತಗಳನ್ನು ತಯಾರಿಸಿ ಮೇಲ್ಜಾತಿಯವರಿಗೆ ಅರ್ಪಿಸಬೇಕಿತ್ತು. ಅವರು ಎಸೆಯುವ ಕಾಸನ್ನೋ ಅಥವಾ ತಂಗಳನ್ನ ಹಳಸಿದನ್ನವನ್ನು ಒಯ್ದು ಹೆಂಡಿಲು ಮಕ್ಕಳನ್ನು ಸಾಕಬೇಕಿತ್ತು. ಇದು ನಿಮ್ಮ ಹಿಂದಿನ ಜನ್ಮಗಳ ಪಾಪದ ಫಲ. ನೀವು ಹೀಗೆ ಹುಟ್ಟಿದ್ದೀರಿ, ನಮ್ಮ ಸೇವೆ ಮಾಡಿದರೆ ಮುಂದಿನ ಜನ್ಮದಲ್ಲಿ ಸುಖ ಸಿಗುತ್ತದೆ ಎಂದು ಕರ್ಮ ಸಿದ್ಧಾಂತದ ಕಥೆಗಳನ್ನು ಕಟ್ಟಿ ಅವರಿಗೆಲ್ಲ ನಂಬಿಸಿಬಿಟ್ಟಿದ್ದರು. ಮಹಿಳೆಯರ ಸ್ಥಿತಿಗತಿ. ಅಂದಿನ ಸಮಾಜ ವ್ಯವಸ್ಥೆಯಲ್ಲಿ ಸ್ತ್ರೀಯರಿಗೆ ಬಾಲ್ಯ ವಿವಾಹ ಮತ್ತು ತೊಟ್ಟಿಲ ಬಾಸಿಂಗ ಜಾರಿಯಲ್ಲಿತ್ತು. ಮದುವೆಯಾದ ಬಾಲಕ ರೋಗರುಜಿನ ಬಂದು ವಿಷಜಂತು ಕಚ್ಚಿ ಅಕಾಲಿಕ ಮರಣ ಹೊಂದಿದರೆ ಚಿಕ್ಕ ವಯಸ್ಸಿನ ಬಾಲಕಿಯಾದ ಪತ್ನಿಯು ಬಾಲವಿಧವೆಯಾಗಿ ಜೀವನ ಪರ್ಯಂತರ ತಲೆಬೋಳಿಸಿಕೊಂಡು ಕೆಂಪು ಸೀರೆಯುಟ್ಟು ಮನೆಯ ಒಳಕೋಣೆಗಳಲ್ಲಿಯೇ ಅಮಂಗಲೆಯಾಗಿ ಉಳಿಯಬೇಕಿತ್ತು. ಅವಳು ದುಡಿಯುತ್ತಲೇ ಕಣ್ಣೀರು ಹಾಕುತ್ತಾ ಕೂಳು ತಿನ್ನುತ್ತಾ ನರಕ ಸದೃಶ ಜೀವನ ಕಳೆಯಬೇಕಿತ್ತು. ಗಂಡ ಸತ್ತ ಹೆಂಡತಿಯನ್ನು ವಿಧವೆ ಎಂದು ಕರೆಯಲಾಗುತ್ತಿತ್ತು. ವಿಧವೆಯರಿಗೆ ಪುನರ್ವಿವಾಹ ನಿಷಿದ್ಧವಾಗಿತ್ತು. ಆದರೆ ಅದೇ ಹೆಂಡತಿ ಸತ್ತ ಗಂಡನು ವಿಧುರನಾದರೆ ಪುನರ್ವಿವಾಹ ಮಾಡಿಕೊಳ್ಳಲು ಅವಕಾಶವಿತ್ತು. ಇನ್ನು ಕೆಲವು ಮೇಲ್ಜಾತಿಗಳಲ್ಲಿ ಗಂಡ ಸತ್ತರೆ ಹೆಂಡತಿಯು ಆತನ ಶವದೊಂದಿಗೆ ಚಿತೆಯ ಮೇಲೆ ಕುಳಿತು ಅಗ್ನಿಯಲ್ಲಿ ಬೆಂದು ಹೋಗುತ್ತಿದ್ದಳು. ಇದನ್ನು ಸತಿ ಸಹಗಮನ ಪದ್ಧತಿ ಎನ್ನುತ್ತಿದ್ದರು. ಮೇಲ್ಜಾತಿಯ 3 ವರ್ಣದವರಲ್ಲಿ ಬಹುಪತ್ನಿತ್ವ ಜಾರಿಯಲ್ಲಿತ್ತು. ಮೊದಲ ಪತ್ನಿ ತನ್ನ ಜಾತಿಯವಳಿದ್ದು ಉಳಿದ ಪತ್ನಿಯರು ಕೆಳವರ್ಣೀಯರಿದ್ದರೂ ನಡೆಯುತ್ತಿತ್ತು. ಇದನ್ನು ಅನುಲೋಮ ವಿವಾಹ ಪದ್ಧತಿ ಎನ್ನುತ್ತಿದ್ದರು. ಆದರೆ ಕೆಳವರ್ಣದವರು ಮೇಲುವರ್ಣದ ಕನೆಯರನ್ನು ಮದುವೆಯಾಗುವಂತಿರಲಿಲ್ಲ. ಒಂದು ವೇಳೆ ಆದರೆ ಅದನ್ನು ಪ್ರತಿಲೋಮ ಅಥವಾ ವಿಲೋಮ ವಿವಾಹವೆಂದು ಕರೆದು ಅವರನ್ನು ಸಮಾಜದಿಂದ ಬಹಿಷ್ಕಾರ ಹಾಕಿಯೋ ಅಥವಾ ಕೊಲ್ಲಿಸಿಬಿಡುತ್ತಿದ್ದರು. ಇಂದಿನ ಆಧುನಿಕ ವ್ಯವಸ್ಥೆಯಲ್ಲಿ ನಡೆಯುವ ಮರ್ಯಾದಾ ಹತ್ಯೆ ಎಂಬ ಕ್ರೌರ್ಯದಂತೆ ಆಗಲೂ ಇದು ನಡೆಯುತ್ತಿತ್ತು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗು ಎಂಬುದು ಕಟ್ಟುನಿಟ್ಟಾಗಿ ಜಾರಿಯಲ್ಲಿತ್ತು. ದಲಿತರಂತೆ ಎಲ್ಲ ವರ್ಣದ ಮಹಿಳೆಯರಿಗೆ ಧಾರ್ಮಿಕ ಸಂಸ್ಕಾರ, ವಿದ್ಯೆ, ಆಸ್ತಿಯ ಹಕ್ಕು, ದೇವರ ಪೂಜೆ ಹಾಗೂ ದೇವಾಲಯ ಪ್ರವೇಶದ ಸ್ವಾತಂತ್ರ್ಯವಿರಲಿಲ್ಲ.
ಗೋದಾನ, ವಸ್ತ್ರದಾನ, ಹಿರಣ್ಯದಾನ, ಭೂದಾನದಂತೆ ಮದುವೆ ಕಾಲಕ್ಕೆ ವಧುವನ್ನು ಕನ್ಯಾದಾನವೆಂದು ಧಾರೆ ಎರೆದು ಕೊಡುವ ಪದ್ಧತಿ ಅಂದು ಜಾರಿಯಲ್ಲಿತ್ತು ಮತ್ತು ಇಂದಿಗೂ ಸಹ ಇದೆ. ಸ್ತ್ರೀಯರು ಕೂಡ ಪುರುಷನ ಭೋಗವಸ್ತುವಾಗಿ, ಮಕ್ಕಳನ್ನು ಹೆರುವ ಯಂತ್ರವಾಗಿ ಮತ್ತು ಪತಿಯ ದಾಸಿಯಾಗಿ ಪರಿಗಣಿಸಲ್ಪಟ್ಟಿದ್ದರು. ದಲಿತ ಹಾಗೂ ಪಂಚಮ ವರ್ಣದ ಸುಂದರ ಕನ್ಯೆಯರಿಗೆ ಮುತ್ತು ಕಟ್ಟಿಸಿ ದೇವದಾಸಿಯಾಗಿ ಮಾಡಿ ಅವಳನ್ನು ಬಸವಿಯೆಂದೋ, ಪಾತ್ರದವಳೆಂದೋ ಅಥವಾ ನರ್ತಕಿಯಾಗಿಸಿಯೋ ದೇವಾಲಯಗಳಲ್ಲಿ ರಂಗಭೋಗ, ಅಂಗಭೋಗ ನಡೆಸುತ್ತಿದ್ದರು. ಇದಕ್ಕೆ ಪ್ರಮುಖ ಕಾರಣವೆಂದರೆ ಅವಿದ್ಯೆ. ಅವರನ್ನು ನಿರಂತರವಾಗಿ ವಿದ್ಯೆಯಿಂದ ವಂಚಿತರನ್ನಾಗಿ ಮಾಡಿ ಅವರ ಬಡತನ ಮತ್ತು ಅಸಹಾಯಕತೆಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದರು. 4 ಆಶ್ರಮಗಳಲ್ಲಿ ಬ್ರಹ್ಮಚರ್ಯಾಶ್ರಮದ ವಿದ್ಯೆಯು ಮೇಲಿನ 3 ವರ್ಣದವರಿಗೆ ಮಾತ್ರ ಮೀಸಲಾಗಿದ್ದು, ಶೂದ್ರಾತಿಶೂದ್ರರು ಮತ್ತು ಸ್ತ್ರೀಯರು ವಿದ್ಯೆಯಿಂದ ವಂಚಿತರಾಗಿದ್ದರು. ಇವರು ಬಾಳಿನುದ್ದಕ್ಕೂ ದುಡಿಯುತ್ತಾ ಸೇವೆ ಮಾಡುತ್ತಲೇ ಸಾಯಬೇಕು. ಇನ್ನು ಸಂಸಾರಿ ಕನಿಷ್ಠ, ಸನ್ಯಾಸಿ ಶ್ರೇಷ್ಠ ಎಂಬ ವಿಕೃತ ಪದ್ಧತಿಯು ಜಾರಿಯಲ್ಲಿತ್ತು. ಜ್ಯೋತಿರ್ವಿಜ್ಞಾನ ಶಾಸ್ತ್ರವನ್ನು ಫಲಜ್ಯೋತಿಷ್ಯಕ್ಕೆ ದುರ್ಬಳಕೆ ಮಾಡಿಕೊಂಡು ಕಾಲವನ್ನು ವಿಭಜಿಸಿ ರಾಹುಕಾಲ, ಗುಳಿಕ ಕಾಲ, ಯಮಗಂಡ ಕಾಲವನ್ನಾಗಿಸಿ ಶುಭ ಅಶುಭ ಮುಹೂರ್ತಗಳನ್ನು ಕಲ್ಪಿಸಿಕೊಂಡು ಅಂಧಶ್ರದ್ಧೆ ಹಾಗೂ ಮೂಢನಂಬಿಕೆಗಳನ್ನು ಮುಗ್ಧ ಜನರಲ್ಲಿ ಬಿತ್ತಿ ನಿರಂತರ ಶೋಷಣೆ ಮಾಡುತ್ತಿದ್ದರು. ವಿದ್ಯಾಹೀನ ಮಾನವಾಹ ಪಶು ಸಮಾನಃ ಎಂದು ಉಪದೇಶ ಮಾಡುತ್ತಲೇ ಶೂದ್ರ ಅಂತ್ಯಜರನ್ನು ಹಾಗೂ ಎಲ್ಲ ವರ್ಣಗಳ ಸ್ತ್ರೀಯರನ್ನು ವಿದ್ಯೆ ನೀಡದೆ ಅವರನ್ನು ಪಶು ಸಮಾನವಾಗಿಯೇ ಉಳಿಯುವಂತೆ ಮಾಡಿದ್ದರು. ಅಕಸ್ಮಾತ್ ಶೂದ್ರರು ಅಥವಾ ದಲಿತರು ಮಂತ್ರ ಪಠಣ ಕೇಳಿದರೆ ಕಿವಿಯಲ್ಲಿ ಕಾದ ಸೀಸದ ರಸ ಹೊಯ್ಯುವ, ನೋಡಿದರೆ ಕಾದ ಸಲಾಕೆಯಿಂದ ಕಣ್ಣು ಕೇಳುವ, ಪಠಣ ಮಾಡಿದರೆ ನಾಲಿಗೆ ಕತ್ತರಿಸಿ ಹಾಕುವ, ಯಜ್ಞಯಾಗ ಮಾಡಿದರೆ ತಲೆ ಕತ್ತರಿಸುವ ಶಿಕ್ಷೆಗೆ ಪಾತ್ರರಾಗುತ್ತಿದ್ದರು. ಹೀಗಾಗಿ ಭಯದಿಂದ ಅವರು ವಿದ್ಯೆಯ ಸಹವಾಸವೇ ಬೇಡವೆಂದು ದೂರವೇ ಉಳಿದಿದ್ದರು. ರಾಜಕೀಯ ಪರಿಸ್ಥಿತಿ. ಬಸವಣ್ಣನವರ ಜನನದ ಪೂರ್ವದ ಭಾರತದಲ್ಲಿ ರಾಜಮಹಾರಾಜರು ಹಾಗೂ ಚಕ್ರವರ್ತಿಗಳ ಆಳ್ವಿಕೆ ಇತ್ತು. ಆಯಾ ರಾಜರ ಸಾಮ್ರಾಜ್ಯದಲ್ಲಿ ಮಾಂಡಲೀಕರು, ಪಾಳೆಯಗಾರರು ಮತ್ತು ಜಮೀನುದಾರರು ರಾಜ್ಯಭಾರ ಮಾಡುತ್ತಿದ್ದರು. ಅಲ್ಲಲ್ಲಿ ಮುತ್ಸದ್ದಿ ಹಾಗೂ ಜನಹಿತದ ರಾಜರಿದ್ದರೆ ಬಹುತೇಕರು ತಮ್ಮ ನಿರಂಕುಶ ಆಡಳಿತದಿಂದ, ರಾಜ್ಯ ವಿಸ್ತಾರದ ದಾಹದಿಂದ ಪ್ರಜೆಗಳ ಮೇಲೆ ದೌರ್ಜನ್ಯ ತೋರುತ್ತಿದ್ದರು. ಅಧಿಕಾರಿಗಳ ಅಟ್ಟಹಾಸವಂತೂ ಎದ್ದು ಕಾಣುತ್ತಿತ್ತು. ಇದರಿಂದಾಗಿ ಎಲ್ಲೆಡೆಯಲ್ಲಿ ಮೇಲಿಂದ ಮೇಲೆ ನಡೆಯುವ ಯುದ್ಧಗಳು, ಅರಾಜಕತೆ ಮತ್ತು ಅಸ್ಥಿರತೆಯಿಂದಾಗಿ ಸಾಮಾನ್ಯ ಪ್ರಜೆಗಳ ಬದುಕು ಜರ್ಜರಿತಗೊಂಡಿತ್ತು. ಕರ್ನಾಟಕವನ್ನೊಳಗೊಂಡು ಬಹುತೇಕ ದಕ್ಷಿಣ ಭಾರತವನ್ನು ಆಳಿದವರು ಬಾದಾಮಿಯ ಚಾಲುಕ್ಯರು. ಇವರು ಕ್ರಿಸ್ತಶಕ 450ರಿಂದ 753ರವರೆಗೆ ಆಡಳಿತ ನಡೆಸಿದ್ದರು. ಇವರನ್ನು ಸೋಲಿಸಿ ರಾಷ್ಟ್ರಕೂಟರು ಕ್ರಿಸ್ತಶಕ 753ರಿಂದ 973ರವರೆಗೆ ಆಳಿದರು. ರಾಷ್ಟ್ರಕೂಟರ ಆಡಳಿತ ಕಾಲದಲ್ಲಿ ಚಾಲುಕ್ಯರು ಅವರ ಸಾಮಂತರಾಗಿ ಉಳಿದರು. ಮುಂದೆ ರಾಷ್ಟ್ರಕೂಟರ ದುರ್ಬಲ ರಾಜ ಕಡ್ಕನನ್ನು ಸೋಲಿಸಿ ಚಾಲುಕ್ಯ ವಂಶದ ಇಮ್ಮಡಿ ತೈಲಪನು ಅಧಿಕಾರಕ್ಕೆ ಬಂದು ಮತ್ತೆ ಚಾಲುಕ್ಯ ಸಾಮ್ರಾಜ್ಯವನ್ನು ಮರಳಿ ಸ್ಥಾಪಿಸಿದನು. ಇವನು ರಾಷ್ಟ್ರಕೂಟರ ರಾಜಧಾನಿಯಾಗಿದ್ದ ಮಾನ್ಯಖೇಟದಿಂದಲೇ ರಾಜ್ಯವಾಳಿದನು. ಅನಂತರ ಇವನ ಮಗ ಇರಿವಬಿಡಂಗ ಸತ್ಯಾಶ್ರಯನು ಕ್ರಿಸ್ತಶಕ 997ರಲ್ಲಿ ರಾಜ್ಯಭಾರ ನಡೆಸಿದನು. ವಿಶೇಷವೇನೆಂದರೆ ಈತನ ಆಶ್ರಯದಲ್ಲಿಯೇ ಕವಿ ರನ್ನನು ಅಜಿತ ಪುರಾಣ ಹಾಗೂ ಸಾಹಸ ಭೀಮ ವಿಜಯ ಎಂಬ 2 ಮಹಾಕಾವ್ಯಗಳನ್ನು ರಚಿಸಿದ್ದನ್ನು ನಾವು ಕಾಣುತ್ತೇವೆ. ಆನಂತರ 5ನೆಯ ವಿಕ್ರಮಾದಿತ್ಯ ಹಾಗೂ ತದನಂತರ ಇಮ್ಮಡಿ ಜಯಸಿಂಹ ಆಡಳಿತ ನಡೆಸಿದರು. ಇಮ್ಮಡಿ ಜಯಸಿಂಹನ ಕಾಲದಲ್ಲಿ ಚೋಳರೊಂದಿಗೆ ಯುದ್ಧ ನಡೆದು ರಾಜಧಾನಿ ಮಾನ್ಯಖೇಟ, ಅಂದರೆ ಈಗಿನ ಕಲಬುರ್ಗಿ ಜಿಲ್ಲೆಯ ಮಳಖೇಡವು ಹಾನಿಗೊಳಗಾದ್ದರಿಂದ ಜಯಸಿಂಹನು ತನ್ನ ರಾಜಧಾನಿಯನ್ನು ಯಾದಗಿರಿಗೆ ಬದಲಿಸಿದನು. ಇಲ್ಲಿ ಮತ್ತೊಂದು ಮಹತ್ವದ ವಿಷಯವೆಂದರೆ ಈತನ ಕಾಲದಲ್ಲಿಯೇ ಜೇಡರ ದಾಸಿಮಯ್ಯಲವರು ಇದ್ದರು ಹಾಗೂ ಸ್ವತಃ ಜಯಸಿಂಹನ ರಾಣಿ ಸುಗ್ಗಲೆಯು ಈತನ ಶಿಷ್ಯಲಾಗಿದ್ದಳು. ತದನಂತರ ಜಯಸಿಂಹನ ಮಗ 1ನೆಯ ಸೋಮೇಶ್ವರನು ಚಕ್ರವರ್ತಿಯಾಗಿ ತನ್ನ ರಾಜಧಾನಿಯನ್ನು ಕಲ್ಯಾಣಕ್ಕೆ ಬದಲಾಯಿಸಿದ್ದರಿಂದ ಅಲ್ಲಿಂದ ಕಲ್ಯಾಣದ ಚಾಲುಕ್ಯರ ಆಡಳಿತ ಪ್ರಾರಂಭಗೊಂಡಿತ್ತು. ಕಲ್ಯಾಣದ ಚಕ್ರವರ್ತಿ 1ನೆಯ ಸೋಮೇಶ್ವರನ ಮಗ 6ನೆಯ ವಿಕ್ರಮಾದಿತ್ಯನು ಪಟ್ಟಾಭಿಷಿಕ್ತನಾದ ನಂತರ ಕಲ್ಯಾಣದ ಕೀರ್ತಿಯು ದಶದಿಕ್ಕುಗಳವರೆಗೂ ಹಬ್ಬಿತ್ತು. ಈತನು ದಕ್ಷಿಣ ಭಾರತದಿಂದ ಉತ್ತರ ಭಾರತಕ್ಕೆ ದಂಡೆತ್ತಿ ಹೋಗಿ ಯುದ್ಧದಲ್ಲಿ ಗೆದ್ದು ಅಲ್ಲಿ ತನ್ನ ಪ್ರತಿನಿಧಿಗಳಾಗಿ ಮಾಂಡಲೀಕರನ್ನು ನೇಮಿಸಿದನು. ಅವರೇ ಬಂಗಾಳದ ಸೇನಾ ಹಾಗೂ ಬಿಹಾರ ನೇಪಾಳಗಳಲ್ಲಿ ಆಳಿದ ಕರ್ನಾಟಕ ವಂಶಗಳ ದೊರೆಗಳೆಂದು ಇತಿಹಾಸಕಾರರು ದಾಖಲಿಸಿದ್ದಾರೆ. ಚೋಳರು ಮತ್ತು ಹೊಯ್ಸಳರು ಈ ಚಕ್ರವರ್ತಿಯ ಸಾಮಂತರಾಗಿದ್ದರು. 6ನೆಯ ವಿಕ್ರಮಾದಿತ್ಯನ ಸಾಮಂತರಲ್ಲೊಬ್ಬನಾಗಿದ್ದ ಮಂಗಳವೇಡೆಯ ಕಲಚೂರಿ ವಂಶದ ಜೋಗಮನು ತನ್ನ ಮಗಳು ಸಾವಲದೇವಿಯನ್ನು ವಿಕ್ರಮಾದಿತ್ಯನಿಗೆ ಕೊಟ್ಟು ಮದುವೆ ಮಾಡಿ ಸಂಬಂಧ ಬೆಳೆಸಿದ್ದನು. ಅದೇ ಕಾಲಕ್ಕೆ ವಿಕ್ರಮಾದಿತ್ಯನು ಸಹ ತನ್ನ ಇನ್ನೊಬ್ಬ ರಾಣಿ ಚಂದಲದೇವಿಯ ಮಗಳನ್ನು ಕಲಚೂರಿ ಜೋಗಮನ ಮಗ ಪೆರ್ಮಾಡಿಗೆ ಕೊಟ್ಟು ಮದುವೆ ಮಾಡಿದ್ದನು. ಇವರ ಮಗನೇ ಬಿಜ್ಜಳನು. ಹೀಗೆ ಕಲ್ಯಾಣದ ಚಾಲುಕ್ಯರು ಹಾಗೂ ಅವರ ಸಾಮಂತರಾಗಿದ್ದ ಮಂಗಳವಾಡದ ಕಲಚೂರಿ ಮನೆತನಗಳ ನಡುವೆ ಸಂಬಂಧವಿತ್ತು.
ಕಲ್ಯಾಣದ ಚಕ್ರವರ್ತಿ ಮೂರನೆಯ ತೈಲಪನು ದುರ್ಬಲನಾಗಿದ್ದರಿಂದ ಕಲಚೂರಿ ವಂಶದ ಬಿಜ್ಜಳನು ಈ ತೈಲಪನನ್ನು ಪದಚ್ಯುತಗೊಳಿಸಿ ತಾನೇ ಬಲಿಷ್ಠ ಚಕ್ರವರ್ತಿಯಾದನು. ಇಲ್ಲಿ ಉಲ್ಲೇಖಿಸಬೇಕಾದ ಪ್ರಮುಖ ಸಂಗತಿಯೆಂದರೆ ಈತನ ಕಾಲದಲ್ಲಿಯೇ ಬಸವಣ್ಣನವರು ವಿವಿಧ ಹುದ್ದೆಗಳನ್ನು ನಿರ್ವಹಿಸಿ ಅಂತಿಮವಾಗಿ ಪ್ರಧಾನಮಂತ್ರಿಯಾಗಿದ್ದರು. ಈ ಬಿಜ್ಜಳನಿಗೆ ಮಹಾಮಂಡಲೇಶ್ವರ, ರಾಯಸಮುದ್ಧರಣ, ಭುಜಬಲ ಚಕ್ರವರ್ತಿ, ತ್ರಿಭುವನ ಮಲ್ಲ ಮತ್ತು ಮಹಾರಾಜಾಧಿರಾಜ ಎಂಬ ಬಿರುದುಗಳಿದ್ದವು. ಸಾಹಿತ್ಯಕ ಪರಿಸ್ಥಿತಿ. ಭಾರತದ ಪ್ರಾಚೀನ ಭಾಷೆಗಳಾದ ದ್ರಾವಿಡ ಭಾಷಾ ಪರಿವಾರದಲ್ಲಿ ಕನ್ನಡವು ಶ್ರೇಷ್ಠ ಭಾಷೆಯಾಗಿದೆ. ಕ್ರಿಸ್ತಪೂರ್ವದಲ್ಲಿಯೇ ಕನ್ನಡ ಪದಗಳು ಬೇರೆ ಬೇರೆ ಭಾಷೆಗಳ ಪ್ರಾಚೀನ ಗ್ರಂಥಗಳಲ್ಲಿ ಉಲ್ಲೇಖವಾಗಿವೆ. ಆದಾಗ್ಯೂ ನಮಗೆ ಕನ್ನಡ ಬರವಣಿಗೆಯ ಮೊದಲ ದಾಖಲೆ ಕ್ರಿಸ್ತಶಕ 450ರಲ್ಲಿ ದೊರೆತಿರುವ ಹಲ್ಮಿಡಿ ಶಾಸನವಾಗಿದೆ. ಆನಂತರ ರಾಜ ಮಹಾರಾಜರ ಶೌರ್ಯ, ಸಾಹಸ ಹಾಗೂ ವೀರರ ಗುಣವರ್ಣನೆಗಳ ಶಾಸನಗಳು ಕಂಡುಬಂದಿವೆ. ಕ್ರಿಸ್ತಶಕ 850ರ ಸುಮಾರಿಗೆ ರಾಷ್ಟ್ರಕೂಟರ ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿ ಶ್ರೀವಿಜಯನಿಂದ ರಚಿತವಾದ ಕವಿರಾಜ ಮಾರ್ಗ ಎಂಬ ಕೃತಿಯು ಕನ್ನಡ ಸಾಹಿತ್ಯದ ಆರಂಭ ಕಾಲದ ಕನ್ನಡ ಗ್ರಂಥವಾಗಿದೆ. ಇದರಲ್ಲಿ ಚತ್ತಾಣ ಮತ್ತು ಬೆದಂಡೆ ಎಂಬ ಕಾವ್ಯದ ರೂಪಗಳ ಪ್ರಸ್ತಾಪವಿದೆ. ಅಷ್ಟೇ ಅಲ್ಲದೆ ಕನ್ನಡ ವಿಮಳೋಜಯ, ನಾಗಾರ್ಜುನ, ಜಯಬಂಧು, ದುರ್ವಿನೀತ, ಕವೀಶ್ವರ, ಪಂಡಿತಚಂದ್ರ ಮತ್ತು ಲೋಕಪಾಲ ಮೊದಲಾದ ಪೂರ್ವದ ಕವಿಗಳ ಉಲ್ಲೇಖವಿದೆ. ರಾಷ್ಟ್ರಕೂಟ ಅರಸರ ರಾಜಾಶ್ರಯದಲ್ಲಿ ಹಾಗೂ ಚಾಲುಕ್ಯ ಅರಸರ ರಾಜಾಶ್ರಯದಲ್ಲಿ ಕವಿಗಳು ಕೃತಿ ರಚನೆ ಮಾಡಿದರು. ಅವರಲ್ಲಿ ಪ್ರಮುಖರೆಂದರೆ ಆದಿಕವಿ ಪಂಪ. ಈತನ ಆದಿಪುರಾಣ ಹಾಗೂ ವಿಕ್ರಮಾರ್ಜುನ ವಿಜಯ ಅಂದರೆ ಪಂಪ ಭಾರತ ಇವು ಪ್ರಮುಖ ಕೃತಿಗಳು. ಆನಂತರ ರನ್ನ ಕವಿಯು ಬರೆದ ಅಜಿತ ಪುರಾಣ ಹಾಗೂ ಸಾಹಸ ಭೀಮ ವಿಜಯಂ ಅಂದರೆ ಗದಾಯುಚ್ಛ ಇವು ಪ್ರಮುಖ ಕೃತಿಗಳಾಗಿವೆ. ಅದೇ ಕಾಲದಲ್ಲಿ ಪೊನ್ನ ಕವಿಯು ಬರೆದ ಶಾಂತಿನಾಥ ಪುರಾಣ, ನಾಗವರ್ಮನ ವರ್ಧಮಾನ ಪುರಾಣ ಹಾಗೂ ಶಿವಕೋಟಾಚಾರ್ಯರ ವಡ್ಡಾರಾಧನೆ ಹಳೆಗನ್ನಡದ ಕೃತಿಗಳಾಗಿವೆ. ಬಸವಪೂರ್ವದ ಈ ಕಾವ್ಯಗಳು ಚಂಪು ಕಾವ್ಯಗಳೆಂದೇ ಕರೆಯಲ್ಪಟ್ಟಿವೆ. ಚಂಪು ಎಂದರೆ ಪದ್ಯ ಮತ್ತು ಗದ್ಯಗಳ ಮಿಶ್ರಣದ ಕಾವ್ಯ ಎನ್ನಬಹುದು. ಇವು ಹಳೆಗನ್ನಡದಲ್ಲಿ ರಚಿತವಾಗಿದ್ದು ಸಂಸ್ಕೃತ ಭೂಯಿಷ್ಠವಾದ ಕಠಿಣಾತಿ ಕಠಿಣ ಪದಗಳಿಂದ ಕೂಡಿವೆ. ಇವು ಅಂದಿನ ಕಾಲದ ವಿದ್ವಾಂಸರ ವಿದ್ವತ್ತಿನ ಮಹಾಕೃತಿಗಳಾಗಿದ್ದವು. ಆದರೆ ಜನಸಾಮಾನ್ಯರಿಗೆ ಇವು ಕಬ್ಬಿಣದ ಕಡಲೆಗಳಂತಾಗಿದ್ದವು. ಹೀಗಾಗಿ ಇವು ಕೇವಲ ರಾಜಮನ್ನಣೆಗೆ ಮಾತ್ರ ಮೀಸಲಾಗಿಯೇ ಉಳಿದವು. ಒಟ್ಟಾರೆಯಾಗಿ ಕನ್ನಡ ಸಾಹಿತ್ಯ ಸರಸ್ವತಿಯು ರಾಜಮಹಾರಾಜರ ರಾಜಾಸ್ಥಾನಕ್ಕೆ ಸೀಮಿತವಾಗಿ ಉಳಿದ ಕಾಲ ಅದಾಗಿತ್ತು. ಸಾಂಸ್ಕೃತಿಕ ಪರಿಸ್ಥಿತಿ. 12ನೆಯ ಶತಮಾನದ ಪೂರ್ವದಲ್ಲಿ ಭಾರತೀಯ ಸಂಸ್ಕೃತಿಯು ವರ್ಣಾಶ್ರಮ ಸನಾತನ ಧರ್ಮದ ಸಮಾಜೋಧಾರ್ಮಿಕ ವಿಚಾರಗಳಿಂದ ಕೂಡಿತ್ತು. ಭಾರತದ ಅತಿ ಪ್ರಾಚೀನ ಸಂಸ್ಕೃತಿ ನಾಗರಿಕತೆಗಳು ಸಿಂಧು ನದಿಯ ದಡದ ಮೇಲೆ ಕ್ರಿಸ್ತಪೂರ್ವ 8,000 ವರುಷಗಳ ಹಿಂದೆಯೇ ವಿಕಾಸಗೊಂಡು ಸುಮಾರು 8,40,000 ಚದರ ಮೈಲು ವಿಸ್ತಾರದಲ್ಲಿ ಹಬ್ಬಿದ್ದವು ಎಂದು ಇತಿಹಾಸಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಅದು ಹರ ಸಂಸ್ಕೃತಿಯಾದುದರಿಂದ ಹರಪ್ಪ, ಮೊಹೆಂಜೋದಾರೋ ಎಂಬ ಹೆಸರು ಪಡೆದಿತ್ತು. ಆನಂತರ ಆರ್ಯರ ಆಗಮನದಿಂದ ಅಲ್ಲಿದ್ದ ದ್ರಾವಿಡರಿಗೂ ಅವರಿಗೂ ಸಂಘರ್ಷ ನಡೆದು ದ್ರಾವಿಡರು ದಕ್ಷಿಣ ಭಾರತದತ್ತ ಬಂದು ನೆಲೆಸಿದರು. ತದನಂತರ ಆರ್ಯ ಮತ್ತು ದ್ರಾವಿಡರ ಮಿಶ್ರ ಸಂಸ್ಕೃತಿ ಉದಯವಾಗಿ ಕಾಲಾಂತರದಲ್ಲಿ ಜೈನ ಹಾಗೂ ಬೌದ್ಧ ಧರ್ಮಗಳು ಉಗಮಗೊಂಡು ಅವರ ಸಂಸ್ಕೃತಿಗಳು ದಕ್ಷಿಣಕ್ಕೆ ಪ್ರವೇಶಿಸಿದವು. ಚಾತುರ್ವರ್ಣ ಧರ್ಮದ ಪ್ರಭಾವದಿಂದ ದೇವಾಲಯ ಸಂಸ್ಕೃತಿ ಹಾಗೂ ಪುರೋಹಿತಶಾಹಿ ವ್ಯವಸ್ಥೆ ಬೆಳೆಯಿತು. ಸಾಹಿತ್ಯ ಸಂಸ್ಕೃತಿ, ಸಂಗೀತ, ಕಲೆ ಮತ್ತು ಉಪಾಸನೆಗಳು ಕೇವಲ ಮೇಲುವರ್ಗ ಮತ್ತು ವರ್ಣದವರಿಗೆ ಮಾತ್ರ ಸೀಮಿತವಾಗಿದ್ದವು. ಇದರಿಂದಾಗಿ ಬಹುಸಂಖ್ಯಾತ ಕೆಳವರ್ಣದವರು ಇವುಗಳಿಂದ ವಂಚಿತರಾದರು. ನಿಜಲಿವಲ್ಕೆ ಸಂಸ್ಕೃತಿ ಎಂಬುದು ಸಂಸ್ಕಾರದಿಂದ ಬರುವ ಹೃದಯವಂತಿಕೆ, ಪ್ರೀತಿ, ಮಾನವೀಯತೆ, ಸಹನಶೀಲತೆ, ಸಮಾನತೆ ಮತ್ತು ಬಂಧುತ್ವ ಮುಂತಾದ ಮೌಲ್ಯಗಳಿಂದ ಕೂಡಿದ್ದರೆ ಅದು ಸರ್ವರನ್ನೂ ಒಳಗೊಂಡಿರಬೇಕಿತ್ತು. ಆದರೆ ವರ್ಣಭೇದ ನೀತಿಯಿಂದಾಗಿ ಸಂಸ್ಕೃತಿಯು ಕೇವಲ ಉಚ್ಚವರ್ಣೀಯರು ಬರೆದ ವೇದಾಗಮ, ಉಪನಿಷತ್ತುಗಳಲ್ಲಿ ಹಾಗೂ ರಾಮಾಯಣ ಮಹಾಭಾರತ ಕಾವ್ಯಗಳಲ್ಲಿ ಗ್ರಂಥಸ್ಥವಾಗಿ ಉಳಿಯಿತೆ ಹೊರತು ಜನಜೀವನದ ಆಚರಣೆಯಲ್ಲಿ ಬರಲೇ ಇಲ್ಲ. ವಿದ್ಯೆಯು ಮೇಲ್ಜಾತಿಯವರಿಗೆ ಸೀಮಿತವಾದುದರಿಂದ ಬಹುಸಂಖ್ಯಾತ ನಿಮ್ನ ಜಾತಿಗಳವರು ಅವಿದ್ಯಾವಂತರಾಗಿ ಉಳಿದರು. ಎಲ್ಲೆಡೆ ಅಜ್ಞಾನ ಮತ್ತು ಮೌಢ್ಯಗಳಿಂದ ಕೂಡಿದ ಭೇದ ಸಂಸ್ಕೃತಿಯು ತಾಂಡವವಾಡತೊಡಗಿತ್ತು. ಈ ರೀತಿಯಾಗಿ ಬಸವ ಪೂರ್ವಯುಗದಲ್ಲಿ ಭಾರತದ ರಾಜಕೀಯ, ಧಾರ್ಮಿಕ, ಸಾಮಾಜಿಕ ಮತ್ತು ಸಾಹಿತ್ಯಿಕ ಪರಿಸ್ಥಿತಿಯು ರಾಜ ಮಹಾರಾಜರು ಹಾಗೂ ಅವರಿಗೆ ಮಾರ್ಗದರ್ಶಕರಾಗಿದ್ದ ಬ್ರಾಹ್ಮಣ ಪುರೋಹಿತರ ಕೈಗಳಲ್ಲಿದ್ದು ಅವರ ಇಚ್ಛೆಯಂತೆ ಆಡಳಿತ ನಡೆಯುತ್ತಿತ್ತು. ನಿರಂತರವಾಗಿ ಬಲಿಷ್ಠ ಮತ್ತು ದುರ್ಬಲರ ನಡುವೆ ಯುದ್ಧಗಳು ನಡೆಯುತ್ತಾ ಸಮಾಜ ಜೀವನ ಅಸ್ಥಿರ ಮತ್ತು ಅತಂತ್ರವಾಗಿಯೇ ಇರುತ್ತಿತ್ತು.